ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಡಿ ಫಾರ್ಮಸಿ ಕೋರ್ಸ್ ಕಂಪ್ಲೀಟ್ ಮಾಡಿರುವಂಥವ್ರುಗಳು ಮತ್ತು ಬಿ ಫಾರ್ಮಸಿ ಕಂಪ್ಲೀಟ್ ಮಾಡಿರುವಂಥವ್ರು, ಅದರ ಜೊತೆಗೆ ಫಾರ್ಮಾಟಿ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿರುವಂಥ ಅಭ್ಯರ್ಥಿಗಳು, ಅವರುಗಳಿಗೆ ಇದು ಇಂಪಾರ್ಟೆಂಟ್ ಮಾಹಿತಿ ಇರುತ್ತೆ. ನೀವು ಯಾರು ಓದ್ತಾ ಇದ್ದೀರಿ ಅವರು ಕೂಡ ಇಂಪಾರ್ಟೆಂಟ್ ಮಾಹಿತಿ ಇರುತ್ತೆ. ಮತ್ತು ಓದಿದ ಮೇಲೆ ಜಾಬ್ಗಳ ಬಗ್ಗೆ ನೀವು ಮಾಹಿತಿಗಳನ್ನು ತಲೆ ಹಾಕ್ತಾ ಇದ್ದರೆ, ಮಾಹಿತಿಗಳನ್ನು ತಿಳ್ಕೊತಾ ಇದ್ದರೆ, ಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಮತ್ತು ರೈಲ್ವೆ ಡಿಪಾರ್ಟ್ಮೆಂಟ್ಗಳಲ್ಲಿ ನೀವು ಫಾರ್ಮಸಿಸ್ಟ್ಗಳಾಗಿ ಜಾಬ್ ಮಾಡಬೇಕಂತ ಆಸೆ ಇಟ್ಕೊಂಡು ಕುಂತಿರುವಂಥ ಅಭ್ಯರ್ಥಿಗಳಿಗೆ ಈ ವಿಡಿಯೋ ಇರುತ್ತೆ. ನೋಡಿ, ಇಲ್ಲಿ ಏನಂತಂದರೆ ಇದು 10/7/2026 ಬಂದಿರುವಂಥ ಒಂದು ನೋಟಿಫಿಕೇಷನ್ ರೀ. ಇಲ್ಲಿ ಮಿನಿಸ್ಟ್ರಿ ಆಫ್ ರೈಲ್ವೆ ಅವ್ರ ವತಿಯಿಂದ, ರೈಲ್ವೆ ಬೋರ್ಡ್ ವತಿಯಿಂದ ಒಂದು ಏನು ಮಾಡಿದ್ದಾರೆ ಅಂದರೆ ನೋಟಿಫಿಕೇಷನನ್ನು ಇಶ್ಯೂ ಮಾಡಿರುವಂಥದ್ದು. ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಫಾರ್ ಓಪನ್ ಮಾರ್ಕೆಟ್ ರಿಕ್ರೂಟ್ಮೆಂಟ್ ಪೋಸ್ಟ್ ಆಫ್ ಫಾರ್ಮಸಿಸ್ಟ್ ಗ್ರೇಡ್ 3. ನೋಡಿರಿ, ಮಿನಿಮಮ್ ಕ್ವಾಲಿಫಿಕೇಷನನ್ನು ಇವರು ಒಂದು ಓಪನ್ ಮಾರ್ಕೆಟ್ ರಿಕ್ರೂಟ್ಮೆಂಟ್ ಏನು ಮುಂದೆ ಫ್ಯೂಚರಲ್ಲಿ ಇವರು ಫಾರ್ಮಸಿಸ್ಟ್ ಗ್ರೇಡ್ 3 ಹುದ್ದೆಗಳಿಗೆ ಮಿನಿಮಮ್ ಕ್ವಾಲಿಫಿಕೇಷನ್ ಏನು ಇರಬೇಕು ಅನ್ನೋದನ್ನು ಇವರು ಸ್ಪಷ್ಟವಾಗಿ ಒಂದು ಗೈಡ್ಲೈನ್ಸನ್ನು ಹೊರಡಿಸಿದ್ದಾರೆ. ಇಲ್ಲಿ ಮಿನಿಮಮ್ ಏನಂದರೆ ಫಾರ್ಮಸಿಸ್ಟ್ ಗ್ರೇಡ್ 3ಗೆ ಲೆವೆಲ್ 5 7 CPC ಪೇ ಮೆಟ್ರಿಕ್ಸ್ ಅಂಡರಲ್ಲಿ ಬರೋದರಿಂದ ಇಲ್ಲಿ ಮೊದಲು ಏನು ಮಾಡ್ತಾಯಿದ್ದೀರ ಅಂತಂದರೆ ಸೈನ್ಸ್ ಪ್ಲಸ್ ಡಿಪ್ಲೊಮಾ ಫಾರ್ಮಸಿ ಅಥವಾ ಬ್ಯಾಚುಲರ್ ಆಫ್ ಫಾರ್ಮಸಿ ಆದವರಿಗೆ ನಾವು ಹುದ್ದೆಗಳನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಕ್ಕಂತಾರೆ. ಫಸ್ಟಿಗೆ ನಾವು ಮೊದಲೇ ಮಾಡ್ತಿದ್ದೀವಿ ಡಿಪ್ಲೊಮಾ ಫಾರ್ಮಸಿ ಅಥವಾ ಬಿ ಫಾರ್ಮಸಿ ಆದವರಿಗೆ ನಾವು ಹುದ್ದೆಗಳನ್ನು ಕೊಡ್ತಾ ಇದ್ದೀವಿ. ಅದ ನಂತರ ನೆಕ್ಸ್ಟ್ 2ನೇ ಪಾಯಿಂಟ್ ಹೇಳ್ತಾ ಇದ್ದಾರೆ, ನಾವು ರಿವ್ಯೂ ಆಫ್ ಎಜುಕೇಷನ್ ಕ್ವಾಲಿಫಿಕೇಷನ್ ನಾವು ಇದನ್ನು ರಿವೈಸ್ಡ್ ಮಾಡಿದ್ದೀವಿ. ಏನಂತಂದರೆ ಮುಂದೆ ದಿನಗಳಲ್ಲಿ ಗ್ರೇಡ್ 3 ಲೆವೆಲ್ 5ಗೆ ನಾವು ಈ ಕೆಳಕಾಣಿಸಿದ ಹುದ್ದೆಗಳನ್ನು ಮಾತ್ರ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಕನ್ಸಿಡರ್ ಮಾಡ್ಕೊತೀವಿ. ಇನ್ನು ಫ್ಯೂಚರಲ್ಲಿ ನಾವು ಡಿಪ್ಲೊಮಾ ಫಾರ್ಮಸಿಯನ್ನು ಕನ್ಸಿಡರ್ ಮಾಡಲಿಕ್ಕೆ ಹೋಗುವುದಿಲ್ಲ ಅನ್ನುವ ಒಂದು ಥಿಯರಿ ಒಳಗಡೆ ಇವರು ಎಕ್ಸ್ಪ್ಲೇನನ್ನು ಕೊಟ್ಟಿರುವಂಥದ್ದು. ಸೊ ಫ್ಯೂಚರಲ್ಲಿ ಯಾವುದು ನಿಮ್ಮಗಳಿಗೆ ಈ ಮುಂದೆ ಏನಾದರೂ ರೈಲ್ವೆ ಡಿಪಾರ್ಟ್ಮೆಂಟಿಂದ ಫಾರ್ಮಸಿಸ್ಟ್ ಗ್ರೇಡ್ 3 ಕರೆದಾಗ ಬ್ಯಾಚುಲರ್ ಆಫ್ ಫಾರ್ಮಸಿ ಆದವರು, ಅದರಲ್ಲಿ ಬ್ರ್ಯಾಕೆಟಲ್ಲಿ ಅಲೋಪತಿ ಅಂತ ಬರೆದಿದ್ದಾರೆ, ಅಂಥವರುಗಳಿಗೆ ಮಾತ್ರ ಅಪ್ಲಿಕೇಶನ್ ಅರ್ಹತೆಯನ್ನು ಪಡ್ಕೊತಾರೆ. ಅದ್ರ ಜೊತೆಗೆ ಡಾಕ್ಟರ್ ಆಫ್ ಫಾರ್ಮಸಿ ಅಂದರೆ ಫಾರ್ಮಾಟಿ ಮಾಡಿದವರು ಕೂಡ ಈ ಒಂದು ಎಲಿಜಿಬಿಲಿಟಿಯನ್ನು ಪಡ್ಕೊತಾರೆ. ಇವರಿಬ್ಬರೇ ಮಾತ್ರ, ಅಂದರೆ ಬ್ಯಾಚುಲರ್ ಆಫ್ ಫಾರ್ಮಸಿ ಅಥವಾ ಡಾಕ್ಟರ್ ಆಫ್ ಫಾರ್ಮಸಿ ಆದವರು ಮಾತ್ರ ಇದಕ್ಕೆ ಅರ್ಹತೆಯನ್ನು ಪಡ್ಕೊತಾರೆ ಅಂತ ಹೇಳ್ತಾರೆ. ಇದು ಈಗಾಗಲೇ ಏನಪ್ಪ ಅಂದರೆ ನೋಟಿಫಿಕೇಷನ್ ರಿವೈಸ್ ಮಾಡಿರುವಂಥದ್ದು. ಸೊ ರಿವೈಸ್ಡ್ ಎಡಿಷನ್ 1989 ಪ್ರಕಾರ ಇವರು ಹೇಳ್ತಾ ಇರುವಂಥದ್ದು. ಆಮೇಲೆ ಇಲ್ಲಿ ರೆಫರೆನ್ಸ್ಗಳನ್ನೆಲ್ಲನೂ ಕೂಡ ಕೊಟ್ಟಿದ್ದಾರೆ. ಇನ್ನು ಮೇಲಿಂದ ಏನಾದರೂ ಫಾರ್ಮಸಿಸ್ಟ್ ಅಂದರೆ ನಮ್ಮ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಗಳಲ್ಲಿ ನೀವು ಫಾರ್ಮಸಿಸ್ಟ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಂತಂದರೆ ಕ್ವಾಲಿಫಿಕೇಷನ್ ಏನಿರುತ್ತೆ ಅಂತಂದರೆ ಬ್ಯಾಚುಲರ್ ಆಫ್ ಫಾರ್ಮಸಿ ಅಲೋಪತಿ ಆಗಿರಬೇಕು, ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು. ಓಕೆ, ಫಾರ್ಮಸಿಸ್ಟ್ ಅಂದರೆ ಫಾರ್ಮಸಿಸ್ಟ್ ಆ್ಯಕ್ಟ್ ಪ್ರಕಾರ ರಿಜಿಸ್ಟ್ರೇಷನ್ ಆಗಿರಬೇಕು, ಅಥವಾ ಡಾಕ್ಟರ್ ಆಫ್ ಫಾರ್ಮಸಿ ಓಕೆ ಸೆಂಟ್ರಲ್ ಆಫ್ ಸ್ಟೇಟ್ ಗೌರ್ಮೆಂಟ್ ರೆಕಗ್ನೈಸ್ ಯೂನಿವರ್ಸಿಟಿಯಲ್ಲಿ ಆಗಿರಬೇಕು ಮತ್ತು ಅದರ ಪ್ರಕಾರ ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೇಲಿಂದ ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಡಿ ಫಾರ್ಮಸಿಗೆ ಏನು ಮಾಡೋದಿಲ್ಲ ಅಂತಂದರೆ ಡಿ ಫಾರ್ಮಸಿಗೆ ಅರ್ಹತೆಯನ್ನು ಪಡ್ಕೊಳ್ಳೋದಿಲ್ಲ. ಡಿ ಫಾರ್ಮಸಿ ಆದವರು ಪ್ಯಾರಾಮೆಡಿಕಲ್ ಸ್ಟಾಫ್ ಸೆಲೆಕ್ಷನ್ ಕರೆದಾಗ, ಫಾರ್ಮಸಿಸ್ಟ್ ಹುದ್ದೆಗಳನ್ನು ಕರೆದಾಗ ಅವರು ಎಲಿಜಿಬಿಲಿಟಿಯನ್ನು ಪಡ್ಕೊಳ್ಳೋದಿಲ್ಲ.